ಆದ್ರೆ ಊಟ ಊಟನೇ ಅಲ್ವಾ? ನಾನೇ ಮಾಡಿದ್ರು ಅಥವಾ ಬೇರೆಯವರೇ ಮಾಡಿದ್ರು? ಬೇರೆ ಯಾರೋ ಮಾಡಿರೋದು ಅಥವಾ ನೀವು ಮಾಡಿರೋ ಅಡ್ಗೆನ ತಿನ್ಬೇಕು ಅಂದ್ರೆ ನಾನು ನನ್ನ ಅಮ್ಮನಿಂದ ಅನುಮತಿ ತಗೊಳ್ಬೇಕು. ನೋಡಿ, ಅಮ್ಮ ಬಂದಿದ್ದಾರೆ. ಅಮ್ಮ, ಗೆಳತಿ ನನಗಾಗಿ ಊಟ ತಂದಿದ್ದಾರೆ. ನಾನದನ್ನ ತಿನ್ನಲಾ? ದೇವಿ ಪಾರ್ವತಿ, ನನ್ನ ಬಾಲಶಿವ ಕೇವಲ ನಾನ್ ಮಾಡಿರೋ ಅಡಿಗೆಯನ್ನ ಮತ್ತೆ ನನ್ನ ಕೈಯಿಂದಾನೇ ತಿನ್ನೋದು. ಆದ್ರೂ ಇವತ್ತು ನೀವು ಇಷ್ಟು ಕಷ್ಟಪಟ್ಟು ಮಾಡಿರೋದ್ರಿಂದ ನಾನಿವತ್ತು ನೀವು ಮಾಡಿರೋಂಥ ಈ ಅಡಿಗೆಯನ್ನೇ ತಿನ್ನಿಸ್ತೀನಿ. ಕೊಡಿ. ರುಚಿಯಾಗಿದೆಯಾ ಶಿವ? ಅಮ್ಮ, ರುಚಿ ಅನ್ನೋದು ಅಡಿಗೆ ತಯಾರಿಸೋರ ಭಾವ, ಮತ್ತೆ ತಿನ್ಸೋರ ಕೈ ರುಚಿಲಿರುತ್ತೆ. ಅಮ್ಮನ ಕೈಯಾರೆ ಮಾಡಿರೋ ಅಡಿಗೆ ರುಚಿನ ಯಾವುದಕ್ಕೂ ಹೋಲ್ಸೋಕ್ಕಾಗಲ್ಲ ಅಮ್ಮ. ಆದ್ರೂ ಒಂದ್ ಮಾತು ಹೇಳ ಅಮ್ಮ. ಹೇಳು. ಗೆಳತಿ ಮಾಡಿರೋ ಅಡ್ಗೆನು ನೀವು ಮಾಡಿದ ಹಾಗೆ ಇದೆ. ಪೂರ್ತಿಯಾಗಿ ಅದೇ ಸ್ವಾದ ಮತ್ತೆ ಅದೇ ಸುಗಂಧ. ನನಗೆ ನಿಮ್ಮ ಅತಿಕ್ರಮಣ ಅರ್ಥ ಆಗಿದೆ ದೇವಿ ಪಾರ್ವತಿ. ಇವತ್ತು ನನ್ನಿಂದ ಊಟದ ರುಚಿ ಕಿತ್ಕೊಂಡ್ರಿ, ಮತ್ತೆ ನಾಳೆ ನನ್ನ ಪ್ರೀತಿನ ಕಿತ್ಕೊಳ್ತೀರಿ. ಮುಂದೊಂದು ದಿನ ನನ್ನಿಂದ ನನ್ನ ಈ ಮಗನನ್ನು ಕಿತ್ಕೊಂಡ್ಬಿಡ್ತೀರಿ. ಆದ್ರೆ ನಾನ್ ನಿಮ್ಗೆ ಇದರಲ್ಲಿ ಗೆಲ್ಲೋದಿಕ್ಕೆ ಖಂಡಿತ ಬಿಡಲ್ಲ ದೇವಿ ಪಾರ್ವತಿ. ಇಂದ್ರ, ಈ ಹವನ ಕುಂಡಕ್ಕೆ ನಾನು ಕೊಡೋ ಆಹುತಿ ಒಂದು ಯಂತ್ರನ ನಿರ್ಮಾಣ ಮಾಡುತ್ತೆ. ಯಂತ್ರ ನಿರ್ಮಾಣ ಆಗ್ತಿದ್ದ ಹಾಗೆ ನೀನ್ ನನ್ನ ವಶದಲ್ಲಿರ್ತೀಯ. ನಾನೇನ್ ಹೇಳ್ತೀನೋ ಅದನ್ನೇ ಮಾಡ್ತೀಯ. ಈಗ ಆರಂಭ ಆಗ್ತಿದೆ ಇಂದ್ರ ವಶೀಕರಣ ಮಂತ್ರ. ದೇವರಾಜ ಇಂದ್ರಾಯ ಸ್ವಾಹ, ದೇವರಾಜ ಇಂದ್ರಾಯ ಸ್ವಾಹ. ಪಾಪ, ಇದು ಮಹಾಪಾಪ. ಈ ಯಜ್ಞನ ನಿಲ್ಸು ತಾರಕಾಸುರ, ನಿಲ್ಸು. ದೇವರಾಜ ಇಂದ್ರ ಒಬ್ಬ ಅಸುರನ ವಶ ಆದ್ರೆ ಬ್ರಹ್ಮಾಂಡದಲ್ಲಿ ಪ್ರಳಯದ ಪರಿಸ್ಥಿತಿ ಉಂಟಾಗುತ್ತೆ. ಸಂಪೂರ್ಣ ಬ್ರಹ್ಮಾಂಡವೇ ಸಮತೋಲನ ಕಳ್ಕೊಳ್ಳುತ್ತೆ ತಾರಕಾಸುರ. ಈ ಯಜ್ಞನ ನಿಲ್ಸು ತಾರಕಾಸುರ. ಈ ತಟ್ಟೆ ಇಲ್ಕೊಡಿ. ದೇವಿ ಪಾರ್ವತಿ, ಬೇರೆಯವರ ಅಡಿಗೆ ಮನೆ ಬೇರೆಯವರದ್ದೇ ಆಗಿರುತ್ತೆ.
ಅಲ್ಲಿ ನಾವು ಅಡಿಗೆ ಮಾಡೋದ್ರಿಂದ ಆ ಅಡಿಗೆ ಮನೆ ನಮ್ಮದಾಗಲ್ಲ. ನಿಮ್ ಮಾತಿನ ಅರ್ಥ ಇಷ್ಟೇ. ಬೇರೆಯವರ ಮನೆಯಲ್ಲಿ ಅಡಿಗೆ ಮಾಡೋ ನೆಪದಿಂದ ನೀವು ಈ ಮನೆಯಲ್ಲಿ ಅಧಿಕಾರ ತೋರಿಸೋ ಚೇಷ್ಟೆ ಮಾಡ್ತಿದ್ದೀರಿ. ಈ ಆರೋಪ ನಿಜ ಅಲ್ಲ. ನಾನು ಕೇವಲ ಸ್ವಾದಿಷ್ಟವಾಗಿರೋ ರುಚಿಯಾದ ಅಡಿಗೆ ಮಾಡೋ ಪ್ರಯತ್ನ ಮಾಡ್ತಿದ್ದೆ, ಯಾರ ಮೇಲೂ ಅಧಿಕಾರ ಚಲಾಯಿಸೋಕಲ್ಲ. ನನ್ನ ಅಡಿಗೆನ ಹೊಗಳಿ ಅಂತ ನಾನು ನಿಜವಾಗ್ಲೂ ಯಾರಿಗೂ ಹೇಳಿಲ್ಲ. ಆದ್ರೆ ನಿಮ್ ಉದ್ದೇಶ ಅಂತೂ ಅದೇ ಆಗಿತ್ತು. ಅದ್ರಲ್ಲಿ ನೀವು ಗೆದ್ರಿ. ದೇವಿ ಪಾರ್ವತಿ, ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ಒಬ್ಬ ತಾಯಿ ಒಂದು ಸಲ ಸೋಲ್ಬಹುದೇನೋ, ಅವರ ಮಗನ್ನ ಸ್ವಲ್ಪ ಸಮಯದ ತನಕ ನಿಮ್ಮ ಕಡೆ ಆಕರ್ಷಿಸಬಹುದೇನೋ, ಆದ್ರೆ ಸದಾ ಕಾಲಕ್ಕೆ ಸಾಧ್ಯನೇ ಇಲ್ಲ. ಈ ಮಾತು ಸತ್ಯನೇ. ಈ ಇಡೀ ಬ್ರಹ್ಮಾಂಡದಲ್ಲಿ ಒಬ್ಬ ತಾಯಿಯ ಸ್ಥಾನನ ಯಾರೂ ತಗೊಳಕ್ಕಾಗಲ್ಲ. ಆದ್ರೆ ಇದು ಸತ್ಯನೇ. ಒಬ್ಳು ತಾಯಿ ತನ್ನ ಮಗುನ ಶಾಶ್ವತವಾಗಿ ತನ್ನ ಮಡ್ಲಲ್ಲಿ ಕಟ್ಟಿಟ್ಕೊಳ್ಳೋಕಾಗೋದೇ ಇಲ್ಲ. ನನ್ನ ಮಡಿಲು ವಿಶಾಲವಾಗಿದೆ. ಆದ್ರೆ ಇದು ಮಮತೆಯ ಮಡಿಲಲ್ಲ, ಮೋಹದ ಮಡಿಲು. ಮಮತೆ ಅನ್ನೋದು ಮೋಹ ಆಗಿ ಬದಲಾದ್ರೆ ಅದು ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಒಂದು ಹಕ್ಕಿ ರೆಕ್ಕೆ ಬಂದ ಮೇಲೆ ತನ್ನ ಮರಿಗಳನ್ನ ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ಅಂತ ಬಿಡುತ್ತೆ. ಆಗ ಮಾತ್ರ ಆ ಹಕ್ಕಿ ಮರಿ ಆಕಾಶ ಮುಟ್ಟೋದಕ್ಕೆ ಸಾಧ್ಯ ಆಗೋದು. ನೀವು ಇದನ್ನ ಹೇಳಿ ಏನ್ ನಿರೂಪಿಸಕ್ ಹೊರಟಿದ್ದೀರಿ? ನಾನು ಏನನ್ನೂ ನಿರೂಪಿಸ್ತಾ ಇಲ್ಲ, ಸತ್ಯ ಹೇಳ್ತಿದ್ದೀನಿ ಅಷ್ಟೇ. ಅದ್ಯಾವ ಸತ್ಯ ನನಗಿನ್ನೂ ಗೊತ್ತಿಲ್ಲ ದೇವಿ ಪಾರ್ವತಿ. ಪ್ರತಿಯೊಬ್ಬ ತಾಯಿಯ ಮಗನಿಗೂ ಒಬ್ಬ ಜೀವನ ಸಂಗಾತಿಯ ಅಗತ್ಯ ಇರುತ್ತೆ. ಅವನ ಅಡೆತಡೆ ಖುಷಿ ದುಃಖದಲ್ಲಿ ಅವನಿಗೆ ಜೊತೆಯಾಗಿರ್ತಾಳೆ ಅವಳು. ಅವನ ಜೊತೆಗೆ ಹೆಜ್ಜೆ ಇಡ್ತಾಳೆ. ಮತ್ತೆ ನಿಮ್ಮ ಮಗನ ಜೀವನ ಸಂಗಾತಿ ಅಂತೂ ಮೊದಲಿಂದಾನು ಜೊತೆ ಇದ್ದಾಳೆ. ಈ ಸಂಪೂರ್ಣ ಜಗತ್ತು ರಚನೆ ಆಗೋಕ್ಕೂ ಮುಂಚೆ ಶಿವಶಕ್ತಿ ರೂಪದಲ್ಲಿ ಜನ್ಮ ಜನ್ಮಾಂತರದಿಂದ ನಾವಿಬ್ರು ಜೊತೆಯಾಗಿದ್ದೀವಿ. ಯುಗ ಯುಗಗಳಿಂದನೂ ಜೊತೆಯಾಗೇ ಇದ್ದೀವಿ. ಆದ್ರೆ ಇವತ್ತು ಇದಷ್ಟೇ ಸತ್ಯ. ಮಹಾದೇವ ನನ್ನ ಮಗ, ನನ್ನ ಬಾಲಶಿವ, ಅವನು ನನ್ನ ಮಗನಾಗಿ ಇರೋದನ್ನೇ ಬಯಸ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಮಗ ನಿಮಗೆ ಮಗ ಆಗಿರೋದ್ರಲ್ಲಿ ಅವರ ಜೀವನ ಸಂಗಾತಿ ಪಾಲ್ ಏನೂ ಇಲ್ವಾ? ಯೋಚನೆ ಮಾಡಿ. ಅವತ್ತು ಮಹಾಶಿವರಾತ್ರಿಯ ದಿನದ ಸಂದರ್ಭದಲ್ಲಿ ಒಂದು ವೇಳೆ ಅವತ್ತು ಬಾಲಶಿವ ಮಹಾಸ್ಮಶಾನದ ರೇಖೆನ ದಾಟಿತಿದ್ರೆ ಅವ್ರು ಯಾವ ಕಾರಣಕ್ಕೆ ದಾಟ್ಲಿಲ್ಲ ಯೋಚಿಸಿ ಹೇಳಿ. ದೇವಿ ಪಾರ್ವತಿ, ಆ ದಿನದ ಬಗ್ಗೆ ನಾನು ಖಂಡಿತ ನಿಮ್ಗೆ ಆಭಾರಿನೇ. ಆದ್ರೆ ಅದಾದ್ಮೇಲೆ ನೀವು ಮಾಡಿದ್ದು, ಅದರಿಂದ ನನಗೆ ತುಂಬಾ ನೋವಾಗಿದೆ. ನಾನೇನ್ ಮಾಡ್ದೆ? ಅಂಥ ಅಪರಾಧ ಏನ್ ಮಾಡ್ದೆ ನಾನು? ನೀವು ಅಂತರ್ಧಾನ ಆಗಿದ್ದು ನಿಮ್ಮ ಅಪರಾಧ ಆಗಿರ್ಲಿಲ್ವಾ? ನೀವು ಬೇಕು ಅಂತಾನೆ ಅಂತರ್ಧಾನ ಆಗಿದ್ರಲ್ವಾ? ಆಗ ನನ್ನ ಬಾಲಶಿವ ನಿಮ್ಗೋಸ್ಕರ ಚಿಂತೆ ಮಾಡ್ತಾನೆ. ನಿಮ್ಮನ್ನ ಹುಡುಕ್ತಾ ನಿಮ್ಮ ಹಿಂದಿಂದೆ ಬರ್ತಾನೆ. ಕೈಲಾಸದಲ್ಲಿ ಏನಾಗ್ಲಿಲ್ವೋ ಅದು ಅಮರ್ನಾಥಲ್ಲಾಗ್ಲಿ ಅಂತ.
ಸರಿಯಾಗಿ ಹೇಳಿ ದೇವಿ ಅನಸೂಯ. ದೇವಿ ಪಾರ್ವತಿ, ನೀವು ಪೂರ್ಣ ಪ್ರಯತ್ನ ಮಾಡಿದ್ರಿ ನನ್ನ ಶಿವ ಮಹಾದೇವ ಆಗ್ಬೇಕು, ನಿಮ್ಮ ಜೊತೆ ಕೈಲಾಸಕ್ಕೆ ಬರಬೇಕು ಅಂತ. ಆದ್ರೆ ಹಾಗಾಗ್ಲಿಲ್ಲ. ಅವನು ನನ್ನ ಹತ್ರ ಇಲ್ಲಿಗೆ ಬಂದ. ಅವನೀಗ ನನ್ನ ಮಗನಾಗೆ ಇರೋದಕ್ಕೆ ಬಯಸ್ತಿದ್ದಾನೆ. ಇದು ನಿಮ್ಮ ಭ್ರಮೆ ದೇವಿ ಅನಸೂಯ. ನಾನು ಬೇಕು ಅಂತ ಅಮರನಾಥ ಗುಹೆಗೆ ಹೋಗಿರ್ಲಿಲ್ಲ. ಎಲ್ಲ ತ್ಯಾಗ ಮಾಡಿ ಅಮರನಾಥಕ್ಕೆ ಹೋಗಿದ್ದೆ, ಏಕಾಂತ ವಾಸದಲ್ಲಿರೋಕೆ. ನನ್ನ ಮಹಾದೇವನಿಂದ ದೂರ ಅವರನ್ನ ತ್ಯಾಗ ಮಾಡಿ ಹೋಗಿದ್ದೆ. ಆದ್ರೆ ಗೆಳೆಯ ಶಿವ ನನ್ನನ್ನ ಹುಡುಕ್ತಾ ಅಲ್ಲಿಗೆ ಬಂದ್ರು, ಮತ್ತೆ ನನ್ನನ್ನ ಜೊತೆ ಕರ್ಕೊಂಡು ಬಂದ್ರು. ನಿಜ ಏನು ಅಂದ್ರೆ ಶಿವನ ಲೀಲೆ ನನಗೂ ಕೂಡ ಗೊತ್ತಿಲ್ಲ. ಶಿವನ ಲೀಲೆ ನನ್ನ ಊಹೆಗೂ ಮೀರಿದ್ದು. ಅವರು ನಿಮ್ಮ ಮಗನಾಗಿರೋದಕ್ಕೆ ಯಾಕೆ ಬಯಸ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗೆ ಜೊತೆಲಿ ನನ್ನನ್ನು ಯಾಕಿರೋಕ್ ಹೇಳ್ತಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅದಷ್ಟು ಸಾಲದು ಅಂತ ನನ್ನ ಮಹಾದೇವನನ್ನ ಹುಡುಕ್ತೀನಿ ಅಂತ ಯಾಕೆ ಹೇಳಿದ್ರು ಅಂತ ಕೂಡ ನನಗೆ ಗೊತ್ತಿಲ್ಲ. ಇದು ಅವನ ಲೀಲೆ ಅಲ್ಲ, ಅವನ ಮೃದು ಮನಸ್ಸು. ಅವನು ಯಾರ ದುಃಖನೂ ನೋಡೋದಕ್ಕೆ ಬಯಸೋದಿಲ್ಲ. ಅದೇನೇ ಆಗಿದ್ರು ನಾನಂತೂ ಪ್ರತಿ ಹೆಜ್ಜೆಯಲ್ಲೂ ಶಿವನ ಮಾತಿನ ಹಾಗೆ ನಡೆಯೋಕೆ ಮತ್ತೆ ಅವ್ರಿಗೆ ಜೊತೆಯಾಗಿರೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಅಲ್ಲದೆ ನೀವು ಅರ್ಥ ಮಾಡ್ಕೋಬೇಕು, ಶಿವ ಕೇವಲ ನಿಮ್ಮ ಮಗ ಅಲ್ಲ, ಸಂಪೂರ್ಣ ಬ್ರಹ್ಮಾಂಡಕ್ಕೆ ಪಿತಾ. ಅವರು ಪರಮಪಿತ ಪರಮೇಶ್ವರ. ಮತ್ತೆ ನನಗೆ ಮಹಾದೇವನನ್ನ ಹುಡ್ಕೋ ಅವರ ಮಾತು ಇದಕ್ಕೆ ಸಂಕೇತವಾಗಿದೆ. ಅವರು ಮರಳಿ ಬರೋ ಪ್ರಕ್ರಿಯೆ ಆರಂಭ ಆಗಿದೆ. ಈಗ ಸಮಯ ಬಂದಿದೆ ದೇವಿ ಅನಸೂಯ. ನಿಮ್ಮಿಂದ ಪಡೆದಿರೋ ಮಮತೆ ಮತ್ತೆ ಗೃಹಸ್ಥ ಜೀವನದ ಜ್ಞಾನದ ಜೊತೆ ಮರಳಿ ಕೈಲಾಸಕ್ಕೆ ಬರ್ತಾರೆ. ಮಹಾದೇವ ಆಗಿ, ದೇವಾದಿದೇವ ಮಹಾದೇವ ಆಗಿ. ಅವರ ಅವಶ್ಯಕತೆ ಇಡೀ ಜಗತ್ತಿಗೆ ಇದೆ, ಇಡೀ ಬ್ರಹ್ಮಾಂಡಕ್ಕೆ ಇದೆ. ನಾನು ಕೊನೆಗೂ ಸಾಧಿಸ್ಬಿಟ್ಟೆ ದೇವರಾಜ. ಕೇವಲ ನಿನ್ನ ಹೆಸರಲ್ಲೇ ನಾನಿನ್ನ ವಶ ಪಡಿಸ್ಕೊಂಡ್ಬಿಟ್ಟೆ. ಎಲ್ಲಿವರೆಗೂ ಈ ಯಂತ್ರ ನನ್ನ ವಶದಲ್ಲಿರುತ್ತೋ ಅಲ್ಲಿವರೆಗೂ ನೀನು ನಾನು ಹೇಳ್ದ ಹಾಗೆ ಕೇಳ್ತೀಯ. ದೇವರಾಜ ಇಂದ್ರ, ಈಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಈಗ ಹೊರಡು, ಹೋಗಿ ಆ ಅನಸೂಯ, ನಂದಿ ಜೊತೆಗೆ ಅವನ ಮಿತ್ರ ಮೂರ್ಖನನ್ನ ನಿನ್ನ ವಜ್ರದಿಂದ ನಾಶ ಮಾಡು. ಆದ್ರೆ ಇಲ್ಲ ದೇವರಾಜ, ಯಾವುದೇ ತರ್ಕ, ಯಾವುದೇ ಪ್ರಶ್ನೆ, ಯಾವುದೇ ಸ್ಪಷ್ಟೀಕರಣ ನನಗೆ ಬೇಕಾಗಿಲ್ಲ. ನೀನು ಕೇವಲ ನನ್ನ ಆದೇಶನ ಪಾಲಿಸಬೇಕು ಅಷ್ಟೇ. ಈಗ ಹೋಗಿ ಅವರು 3 ಜನನ ನಾಶ ಮಾಡಿ ಬಾ. ತಾರಕಾಸುರ, ನಾನೀಗ ನಿನ್ನ ವಶದಲ್ಲಿದ್ದೇನೆ. ಆದ್ರಿಂದ ನಾನೀಗ ಹೋಗೋದು ಅನಿವಾರ್ಯ. ಆದರೆ ನೆನ್ಪಿರ್ಲಿ,
ಎಲ್ಲಿ ತನಕ ಈ ಯಂತ್ರ ನಿನ್ನ ಹತ್ರ ಇರುತ್ತೋ ನಾನು ದೇವರಾಜ ಇಂದ್ರ ನಿನ್ನ ವಶದಲ್ಲಿರ್ತೇನೆ. ಆದರೆ ಯಾವ ಕ್ಷಣದಲ್ಲಿ ಈ ಯಂತ್ರ ಹಾಳಾಗುತ್ತೋ ಅಥವಾ ನಾಶವಾಗುತ್ತೋ ನಾನು ದೇವರಾಜ ಇಂದ್ರ ನಿನ್ನ ವಶದಿಂದ ಮುಕ್ತನಾಗ್ತೇನೆ. ಇದು ನಿನ್ನ ಕನ್ಸಷ್ಟೇ ಇಂದ್ರ. ಸತ್ಯ ಅಂದ್ರೆ ಮೂವರ ನಾಶ. ಈಗ ಹೋಗಿ ಆಕ್ರಮಣ ಮಾಡು. ಮುಗಿಸ್ಬಿಡು ಆ 3 ಜನರನ್ನ. ನಾನ್ ಬಂದಿರೋ ಸಮಯ ಸರಿ ಇಲ್ಲ ಅನ್ಸುತ್ತೆ. ನಾನು ಅಡ್ಡಿ ಮಾಡದ್ನಾ? ಇಲ್ಲ ಗೆಳತಿ, ಗೆಳೆಯರಿಗೆ ಎಲ್ಲ ಸಮಯನೂ ಸರಿಯಾಗೇ ಇರುತ್ತೆ. ಹೇಳಿ. ನನ್ನ ಮಹಾದೇವನನ್ನ ನನಗೆ ಯಾವಾಗ ಭೇಟಿ ಮಾಡಿಸ್ತೀರಾ ನೀವು? ಗೊತ್ತಾದಾಗ ನಾನು ಧ್ಯಾನದಲ್ಲಿ ನಿಮ್ಮ ಮಹಾದೇವನ್ನೇ ಹುಡುಕೋ ಪ್ರಯತ್ನನ ಮಾಡ್ತಾ ಇದ್ದೆ. ಆದ್ರೆ ಅಷ್ಟರಲ್ಲಿ ನಾನು ಇಲ್ಲಿಗೆ ಬಂದೆ ಬಂದು ನಿಮ್ಮ ಧ್ಯಾನ ಭಂಗ ಮಾಡಿದೆ. ಹಾ, ಆದ್ರೆ ನನ್ನ ಮಾತು ಭಂಗ ಆಗೋದಿಲ್ಲ. ನನಗೆ ನನ್ನ ಮಾತು ನೆನಪಿದೆ. ನೀವೇ ಮಹಾದೇವ ಅನ್ನೋದನ್ನ ಮರೆತು ನಿಮ್ಮನ್ನೇ ನೀವು ಹುಡುಕ್ತಾ ಇದ್ದೀರಾ ಗೆಳೆಯ? ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಮಹಾದೇವನ ಹುಡುಕೋದಿಕ್ಕೆ. ನನ್ನ ಮಹಾದೇವ ಹೊರಗಡೆ ಸಿಗೋದಿಲ್ಲ ಗೆಳೆಯ. ನಿಮ್ಮೊಳಗೆ ನೀವು ಹುಡುಕ್ಬೇಕು. ಏನಾಯ್ತು ಗೆಳೆಯ? ಗೆಳತಿ, ಯಾಕೋ ಗೊತ್ತಿಲ್ಲ, ಪ್ರತಿ ಸಲ ನನ್ನ ಮಾನಸಿಕ ದೃಷ್ಟಿ ಒಂದೇ ಜಾಗದಲ್ಲಿ, ಅಲ್ಲೊಂದು ದೊಡ್ಡ ಗೋಡೆ ಇದೆ, ಅಲ್ಲಿ ಹೋಗಿ ನಿಂತು ಬಿಡುತ್ತೆ. ಭೇದಿಸೋಕ್ಕಾಗ್ತಾ ಇಲ್ಲ ನನ್ನ ಆಂತರಿಕ ದೃಷ್ಟಿಗೆ ಆ ಗೋಡೆನ. ನನ್ನ ದೃಷ್ಟಿ ಏನಾದರೂ ಆ ಗೋಡೆನ ದಾಟೋದಾದ್ರೆ ನನಗೆ ಪೂರ್ತಿ ವಿಶ್ವಾಸ ಇದೆ ನಿಮ್ಮ ಮಹಾದೇವ ನಿಮಗೆ ಅಲ್ಲೇ ಸಿಗ್ತಾರೆ. ಅಲ್ಲೇ ಇದ್ದಾರೆ ನಿಮ್ಮ ಮಹಾದೇವ. ಆ ಗೋಡೆ ನಿಮ್ಮ ಮರವಿಂದ ಆಗಿರೋ ಗೋಡೆ ಮಹಾದೇವ. ಆ ಗೋಡೆ ದಾಟಿದ್ರೆ ನಿಮ್ಮ ನೆನಪಿದೆ, ಅದೇ ನಿಮಗೆ ನಿಮ್ಮ ಪರಿಚಯ ಮಾಡಿಸೋದು. ಆದ್ರೆ ಆ ಪರಿಚಯಕ್ಕೋಸ್ಕರ ಆ ಮರವಿನ ಗೋಡೆ ಬೀಳೋದು ಅನಿವಾರ್ಯ ಗೆಳೆಯ. ಆ ಗೋಡೆ ಬೀಳ್ತಾ ಇದ್ರೆ ನಿಮ್ಮ ವಾಸ್ತವಿಕತೆ ನಿಮಗೆ ಪರಿಚಯ ಆಗೋದೇ ಇಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಗೆಳತಿ? ನನಗೆ ನಿಮ್ಮ ಮಹಾದೇವನ್ನ ಹುಡ್ಕೋಕ್ಕಾಗಲ್ವಾ? ಕೇವಲ ಆಶ್ವಾಸನೆ ಮಾತ್ರ ಕೊಡ್ತಿದ್ದೀನಾ? ಇಲ್ಲ, ಖಂಡಿತ ಹಾಗಲ್ಲ. ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಹೇಗೆ ನೀವು ನನ್ನನ್ನ ಹುಡುಕಿದ್ರೋ ಅದೇ ರೀತಿ ನೀವು ಮಹಾದೇವನನ್ನು ಹುಡುಕ್ತೀರಾ. ನೀವು ನನ್ನ ಮಹಾದೇವನ್ನ ಹುಡುಕ್ಲೇಬೇಕು ಗೆಳೆಯ. ನೀವು ಒಪ್ಕೊಳ್ಳೋದಾದ್ರೆ ನಾನು ನಿಮ್ಗೆ ಸಹಾಯ ಮಾಡ್ಲಾ? ಖಂಡಿತ ಗೆಳತಿ.
ದೇವಾದಿದೇವ ಮಹಾದೇವನ್ನ ಹುಡ್ಕೋದಕ್ಕೆ ನೀವು ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ತತ್ವಗಳನ್ನ ಅರ್ಥ ಮಾಡ್ಕೋಬೇಕು, ಅವರ ಜೀವನದ ಅನುಭವ ನಿಮಗಾಗ್ಬೇಕು. ಆಗ್ಲೇ ನೀವು ಆ ಗೋಡೆಯನ್ನ ಒಡೆದು ಮಹಾದೇವನ್ನ ಹುಡ್ಕೋಕ್ ಸಾಧ್ಯ. ಇಲ್ದೇ ಇದ್ರೆ ಕಸ್ತೂರಿ ಮೃಗದ ಹಾಗೆ ಹುಡುಕ್ತಾ ಇರ್ತೀರ.